ಆನೇಕಲ್ ತಾಲೂಕು ಆಡಳಿತ ಮಂಡಳಿ ವತಿಯಿಂದ 537ನೇ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಲಿಂಗಣ್ಣನವರು ತಹಸೀಲ್ದಾರ್ ಅವರಿಗೆ ಯಾವುದೇ ಪೂರ್ವಭಾವಿ ಸಭೆ ಕರೆಯದೆ ಹಾಗೂ ಸಮಾಜದ ಬಂಧುಗಳನ್ನು, ಸಮಾಜದ ಸಂಘಟನೆಗಳನ್ನು ಕರೆಯದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ತರಾಟೆಗೆ ತೆಗೆದುಕೊಂಡರು. ಇವತ್ತು ಭಕ್ತ ಕನಕದಾಸರ ಜಯಂತಿ ಆಚರಣೆಯನ್ನು ನಮ್ಮ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡಿದ್ದೀವಿ. ಸತ್ಸಂಪ್ರದಾಯ ಬದ್ಧವಾಗಿ ಏನು ಸರ್ಕಾರದ ಆದೇಶ ಏನಿತ್ತು ಅದರಂತೆ ಇವತ್ತು ನಮ್ಮ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಭಕ್ತ ಕನಕದಾಸರ ಆಚರಣೆ ಮಾಡೋದ್ರ ಮೂಲಕ ಈ ಒಂದು ಆಚರಣೆಗೆ ಇಲ್ಲಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಚಾಲನೆಯನ್ನು ನೀಡಿದಂತಾಗಿದೆ. ಈ ಸಂದರ್ಭದಲ್ಲಿ ನಾನು ಮಾನ್ಯ ತಹಸೀಲ್ದಾರ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ರಾಜ್ಯ ಸರ್ಕಾರ ಈ ಒಂದು ಕನಕದಾಸರ ಜಯಂತ್ಯೋತ್ಸವವನ್ನು ಆಯಾ ತಾಲೂಕುಗಳಲ್ಲಿ ಆಯಾ ಸಮುದಾಯ ಸಂಬಂಧಪಟ್ಟ ಏನು ಪ್ರಮುಖರು ಮುಖ್ಯಸ್ಥರಿದ್ದಾರೆ ಅವರೆಲ್ಲ ಪೂರ್ವಭಾವಿ ಸಭೆ ಕರೆದು ಈ ಒಂದು ಆಚರಣೆಯನ್ನು ಯಾವ ರೀತಿ ಮಾಡಬೇಕು, ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಾ ಅಥವಾ ಒಂದು ಇಡೀ ನಮ್ಮ ಆನೇಕಲ್ ಟೌನಾದ್ಯಂತ ಒಂದು ಮೆರವಣಿಗೆ ಮೂಲಕ ಇನ್ನೂ ಅದ್ಧೂರಿಯಾಗಿ ಮಾಡಬೇಕಾ ಅನ್ನುವ ವಿಚಾರವನ್ನು ಅವರು ಸಮಾಲೋಚನೆ ಮಾಡಬೇಕಾಗಿತ್ತು. ಮಾಡಲಿಲ್ಲ. ಈ ಹಿಂದೆ ಪ್ರತಿ ವರ್ಷ ಇದ್ದಂಥ ಅಧಿಕಾರಿಗಳು ಮಾಡ್ತಿದ್ರು, ಆ ಸಭೆಗಳನ್ನು ಮಾಡ್ತಿದ್ರು. ಈ ಬಾರಿ ಯಾಕೋ ನಮ್ಮ ತಹಸೀಲ್ದಾರ್ ಅವರು ಸರ್ಕಾರದ ಆದೇಶವನ್ನು ಅವರು ಕಡೆಗಣಿಸಿದ್ದಾರೆ ಅಂತ ಭಾವಿಸ್ತೀನಿ ನಾನು. ಯಾಕೆಂತಂದರೆ ಇದು ಸರ್ಕಾರದ ಆದೇಶ ಅಂದಮೇಲೆ ಮಾನ್ಯ ತಹಸೀಲ್ದಾರ್ ಅವರು ಅದನ್ನು ಪಾಲನೆ ಮಾಡಬೇಕಾಗಿತ್ತು. ಸೊ ಈ ವಿಚಾರವಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಅವರ ವಿರುದ್ಧ ಒಂದು ದೂರನ್ನು ಸಹ ನಾವು ಕೊಡ್ತೇವೆ. ಯಾಕೆಂದರೆ ಈ ರೀತಿ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಇಡೀ ನಾಡಿನಾದ್ಯಂತ ಮಾನ್ಯ ಭಕ್ತ ಕನಕದಾಸರ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನಕದಾಸರ ಆಚರಣೆಯನ್ನು ಪ್ರಶಸ್ತಿ ಪ್ರದಾನ ಮಾಡೋದ್ರ ಮೂಲಕ ಮತ್ತು ಪುಸ್ತಕವನ್ನು ಬಿಡುಗಡೆ ಮಾಡೋದ್ರ ಮೂಲಕ ಅವರು ರಾಜ್ಯ ಸರ್ಕಾರದಿಂದ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ನೋಡಿ, ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲ್ಲ. ಅವರು ಇಲ್ಲ, ಮತ್ತು ಕ್ಲಾಸ್ 1 ಅಧಿಕಾರಿಗಳು, ಸ್ಪೆಷಲ್ ತಹಸೀಲ್ದಾರರು ಇಲ್ಲ, ಯಾರೂ ಇಲ್ಲ. ಯಾರೋ ಒಬ್ಬ ಗುಮ್ಮಾಸ್ನ ಮೂಲಕ ಇಲ್ಲಿ ಸುಮ್ಮನೆ ನಾಮಕಾವಸ್ಥೆಗೆ ಕಾಟಾಚಾರಕ್ಕೆ ಮಾಡಿದ್ದಾರೆ. ಇದು ನಿಜಕ್ಕೂ ಇದು ಭಾಳ ವಿಷಾದೀಯ ಅನಿಸುತ್ತೆ ನಮಗೆ. ಸೊ ಇದನ್ನು ನಾವು ಖಂಡಿಸ್ತೇವೆ. ಮುಂದೆ ಈ ರೀತಿ ಆಗಬಾರ್ದು. ಸೊ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಭಕ್ತ ಕನಕದಾಸರ ಶುಭಾಶಯಗಳನ್ನು ಕೋರೋದಕ್ಕೆ ಬಯಸ್ತೇನೆ. ಯಾಕೆಂತಂದರೆ ಇವತ್ತಿನ ಕಾಲಮಾನದಲ್ಲಿ ಭಕ್ತ ಕನಕದಾಸರ ಅವರ ಏನು ದೇಶಗಳಿದ್ವು ಮತ್ತು ಅವರು ಈ ನಾಡಿಗೆ ನೀಡಿದಂಥ ಕೊಡುಗೆ ಏನಿತ್ತು ಅದನ್ನೆಲ್ಲ ನಾವು ಸ್ಮರಿಸ್ಕೊಳ್ಬೇಕು. ಇಂದಿನ ಯುವ ಪೀಳಿಗೆ ಭಕ್ತ ಕನಕದಾಸರ ಅವರು ಏನು ನಮ್ಮ ನಾಡಿಗೆ ಹಾಕಿಕೊಟ್ಟಂಥ ಇವೇನಿದ್ದಾವೆ ಕೃತಿಗಳಿರ್ಬೋದು ಮತ್ತು ಕೀರ್ತನೆಗಳಿರ್ಬೋದು, ಅವರು ಸಾಹಿತ್ಯ ಲೋಕದಲ್ಲಿ ಅಪಾರವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ನಾಡಿನ ಜನತೆಗೆ, ನಮ್ಮ ತಾಲೂಕಿನ ಜನತೆಗೆ ಕನಕದಾಸರ ಜಯಂತಿಗಳನ್ನು ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೇನೆ.